ಹಾಯ್ ಹಲೋ ನಮಸ್ಕಾರ. ನಂದು ಕಸಿನ್ದು ಮಗಂದು ನಾಮಕರಣ ಇದೆ, ಸೊ ಅದಕ್ಕೆ ನಾವು ಡೆಕೋರೇಷನ್ ಮಾಡ್ತಾಯಿದ್ವಿ. ಸುಮಾರು ಹೊತ್ತಾಗಿದೆ, 12 ಗಂಟೆ ಆಗ್ತಾ ಬಂದರೂ ನಮ್ಮದು ಡೆಕೋರೇಷನ್ ಏನು ಮುಗೀತಾ ಇಲ್ಲ. ಸೊ ತೊಟ್ಟಿಲ್ದು ಡೆಕೋರೇಷನ್ ನಮಗೆ ಹೇಳಿದರು. ಹಾಗೆ ಅಣ್ಣ ಮತ್ತು ಭಾವ ಹಸ್ಬೆಂಡ್ ಎಲ್ಲ ಸೇರಿಕೊಂಡು ಡೆಕೋರೇಷನ್ ಮಾಡಿದ್ವಿ. ಸೊ ಅಣ್ಣಂದೊಂದು ಸ್ಪೆಷಲ್ಲಾಗಿ ನೋಡಿ ಈ ಥರ ಮಾಡಬೇಕು ಅಂತ ಆಯಿತು. ಸೊ ಮಾಡ್ತಾಯಿದ್ದಾನೆ. ಈ ಥರದ ಡೆಕೋರೇಷನ್ ಏನಾದರೂ ಬೇಕಿದ್ರೆ ಒಂದು ಹೇಳಿ ಆಯಿತಾ. ನೋಡಿ ಇವಾಗ ಯಾವ ನಮ್ಮನ್ನೇ ನೇತಾಡಿಸಿದಂದರೆ ನೋಡಿ, ಎಲ್ಲ ಕಡೆ ನೇತಾಡಿಸಿದ್ದಾನೆ. ಇದೆಲ್ಲ ನೋಡಿ ಡೆಕೋರೇಷನ್ ಹೇಗೆ ಆಗಿದೆ ಅಂತ. ಇದು ಯಾಕೆ ತೆಂಗಿನಕಾಯಿ ಇಟ್ಟದಿಲ್ಲಿ? ಯಾಕೆ ಮಲಗಿಸಿದ ಮೇಲೆ ತೆಂಗಿನಕಾಯಿ ತೆಗೆದು ಖಾಲಿ ತೊಟ್ಟಿಲನ್ನು ಹಾಗೆ ಬಿಡುವಾಗಿಲ್ಲ. ನಿಮಗೆ ಗೊತ್ತುಂಟಾ ಎಂತ ಹೇಳು? ಯಾಕೆ ತೊಟ್ಟಿಲಲ್ಲಿ ತೆಂಗಿನಕಾಯಿ ಇಟ್ಟದ್ದು? ಎಂತ ತೊಟ್ಟಿಲಿಗೆ ಬೋರ್ ಆಗ್ತದೆ, ಹಾಗೆ ತೆಂಗಿನಕಾಯಿ ಇಟ್ಟದ್ದು. ನೋಡಿ ಇವಾಗ ಹಿರಿಯ ತಲೆಮಾರಿನವ ಯಾವ ಥರ ಇರ್ತದೆ ಅಂತ. ಮತ್ತೆ ಹೇಳು ಈಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ. ಇನ್ನು ನಾಳೆ ಬೆಳಿಗ್ಗೆ ನೋಡಬೇಕು ಸೇವಂತಿಗೆ ಎಲ್ಲಿ ಇರ್ತದೆ ಅಂತ. ಗಂಟೆ ಈಗ 12 ಗಂಟೆ ಆಗಿದೆ. ಈಗ ನಾವು ಹೊರಟದ್ದು ಮನೆಗೆ. ನಮ್ಮ ಡೆಕೋರೇಷನ್ ಎಲ್ಲ ಮುಗ್ದಿದೆ. ನಾಳೆ ತೋರಿಸ್ತೇನೆ ಯಾವ ಥರ ಬಂದಿದೆ ಅಂತೇಳಿ. ಓಕೆ ಬಾಯ್. ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದೇವೆ. ಎದ್ದು ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಸ್ಪೆಷಲಾಗಿ ಒಬ್ಬರು ಬಂದಿದ್ದರು ಅಡುಗೆಗೆ. ನಾವು ಚಿಕ್ಕ ಪುಟ್ಟದು ಇದು ಕಟ್ ಮಾಡಿ ಕೊಡೋದು ಅಂಥದ್ದೆಲ್ಲ ನಾವು ಮಾಡಿದ್ವಿ. ಫುಲ್ ಕಸಿನ್ಸ್ ಎಲ್ಲ ಸೇರಿಕೊಂಡು ಫುಲ್ ಜಾಲಿಯಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ ಮಾತ್ರ. ಸೊ ಯಾರೊಬ್ಬರು ಟೊಮೆಟೊನ ನೋಡಿ ಈ ಥರ ಯಾವ ರೇಂಜಿಗೆ ಕಟ್ ಮಾಡಿದ್ದಾರೆ ಅಂತ ನೋಡಿ ಅಂತೆ. ನಾನು ಇವ್ರನ್ನೊಮ್ಮೆ ನೋಡಬೇಕಂದ್ರೆ ಅಯ್ಯೋ, ಒಂದು ಬೆಳಗ್ಗಿಂದ ಸ್ಟಾರ್ಟ್ ಮಾಡಿದ್ದಾರೆ, ಮಗಿಸ್ತಾರೆ ಯಾವ ರೇಂಜಿಗೆ ಅಂದರೆ ಅವರೇ ಅಡುಗೆ ಮಾಡೋದು ಅಂತ ಅಂದ್ಕೊಳ್ಬೇಕು. ಇಲ್ಲ, ಜಸ್ಟ್ ಅವ್ರದ್ದೊಂದು ಅಳಿಲು ಸೇವೆ ಅಷ್ಟೇ. ನೋಡಿ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗಿದೆ. ಮಗುನ ತೊಟ್ಟಿಲಿಗೆಲ್ಲ ಹಾಕಿ ಆಯಿತು. ನೋಡಿ ಇಬ್ಬರು ತಮ್ಮ ಬಂದಿರೋ ಖುಷಿಗೆ ಫುಲ್ಲು ತೊಟ್ಟಿಲನ್ನ ತೂಗ್ತಾ ಇದ್ದಾರೆ. ತುಂಬ ಖುಷಿಯಾಗಿದೆ ಅವರಿಗೆ ತಮ್ಮ ಬಂದಿರೋದು. ಹಾಗೆ ಮಧ್ಯಾಹ್ನದ ಊಟ ಸ್ಟಾರ್ಟ್ ಆಗಿತ್ತು. ಇವರೊಬ್ಬರು ನನ್ನ ವೀಡಿಯೋನ ಅಂದರೆ ನನ್ನನ್ನೊಂದು ಸ್ವಲ್ಪ ಫೋಕಸ್ ಮಾಡಿ ನಾನು ವೀಡಿಯೋದಲ್ಲಿ ಬರಬೇಕು ಅಂತ ಹೇಳ್ತಾಯಿದ್ರು. ಸೊ ಫೋಕಸ್ ಮಾಡಿದ್ದೇನೆ ಅವ್ರನ್ನ. ಹಾಗೆ ಊಟ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು, ತುಂಬ ಜನ ಬಂದಿದ್ದರು. ಹಾಗೆ ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ನಾನು. ಅಲ್ಲಿವರೆಗೆ ನನ್ನ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ. ಓಕೆ ಬಾಯ್.